ಮಧ್ಯ ಗ್ರಾಮಕ್ಕೆ ಬಿಪಿಎಸ್ ರಾಜ್ಯಾಧ್ಯಕ್ಷ ಪ್ರೊಫೆಸರ್ ಹರಿರಾಮ್ ಭೇಟಿ. ದಲಿತ ಕುಟುಂಬಗಳ ಕಣ್ಣೀರಿಗೆ ಸ್ಪಂದಿಸಿದ ದಲಿತ ನಾಯಕ. ಸರ್ಕಾರ ನಾಚಿಕೆ ಇಲ್ಲದೆ ಈ ವರ್ಷ 42,000 ಕೋಟಿ ರೂಪಾಯಿಗಳು ಎಸ್ಸಿಪಿ ಟಿಎಸ್ಪಿ ಹಣ ದಲಿತರ ಉದ್ಧಾರಕ್ಕೆ ಅಂತ ಹೇಳ್ತಾರೆ. ನಿವೇಶನಕ್ಕಾಗಿ ಹೋರಾಟ, ಸರ್ಕಾರ ಶಾಸಕರು ಮಧ್ಯಪ್ರವೇಶಿಸಲಿ, ಪ್ರೊಫೆಸರ್ ಹರಿರಾಮ್ ಆಗ್ರಹ. ಮಾನ ಮರ್ಯಾದೆ ಇದ್ರೆ ಬಂದು ಕೂಡಲೇ ಸರಿಪಡಿಸಿ. ನಮ್ಮದು ಒಂದು ಮನೆ ಇರಬೇಕು, ನೆಮ್ಮದಿಯಿಂದ ಬದುಕನ್ನ ನಡೆಸಬೇಕು ಎಂಬ ಕನಸನ್ನ ಹೊತ್ತು ಹಲವು ವರ್ಷಗಳಿಂದ ಗುಡಿಸಲುಗಳಲ್ಲೇ ಜೀವನ ಸಾಗಿಸ್ತಾ ಇರೋ ಪಾವಗಡ ತಾಲೂಕಿನ ಮಧ್ಯ ಗ್ರಾಮದ ದಲಿತ ಕುಟುಂಬಗಳ ನೋವಿಗೆ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷ ಪ್ರೊಫೆಸರ್ ಹರಿರಾಮ್ ಸ್ಪಂದನೆ ಮಾಡಿದ್ದಾರೆ. ಹೌದು, ಪ್ರೊಫೆಸರ್ ಹರಿರಾಮ್ ಅವರ ನೇತೃತ್ವದ ತಂಡ ಮಧ್ಯ ಗ್ರಾಮದ ದಲಿತ ಕಾಲೋನಿಗಳಿಗೆ ಭೇಟಿ ನೀಡಿ ಅಲ್ಲಿನ ಕುಟುಂಬಗಳ ಸಂಕಷ್ಟವನ್ನ ಕಣ್ಣಾರೆ ವೀಕ್ಷಣೆ ಮಾಡಿದ. ಮಳೆ ಬಂದರೆ ನೀರು ಸೋರಿಕೆ, ಬೇಸಿಗೆಯಲ್ಲಿ ಉರಿ ಬಿಸಿಲು, ಮಕ್ಕಳಿಗೆ ಓದಲು ಸೂಕ್ತ ವಾತಾವರಣವಿಲ್ಲದ ಬದುಕನ್ನ ಸಾಗಿಸ್ತಾ ಇರೋ ಅನೇಕ ಕುಟುಂಬಗಳ ನೋವನ್ನ ಆಲಿಸಿ ಅವರಿಗೆ ಧೈರ್ಯ ತುಂಬಿದ್ದಾರೆ. ಗ್ರಾಮದಲ್ಲಿ ಸುಮಾರು 60 ಮನೆಗಳಿರೋ ದಲಿತ ಕುಟುಂಬಗಳು ವಾಸವಾಗಿವೆ. ಬಹುತೇಕ ಕುಟುಂಬಗಳು ಇನ್ನೂ ಸ್ವಂತ ನಿವೇಶನವಿಲ್ಲದೆ ಹಾಗೂ ಶಾಶ್ವತ ಮನೆಯಿಲ್ಲದೆ ಗುಡಿಸಲುಗಳಲ್ಲೇ ಜೀವನ ನಡೆಸ್ತಿವೆ. ಅವಿಭಕ್ತ ಕುಟುಂಬಗಳು ಒಂದೇ ಮನೆ ಒಳಗೆ ವಾಸ ಮಾಡ್ತಿವೆ. ಹೊಸ ಮನೆ ಕಟ್ಟಿಕೊಳ್ಳಲು ನಿವೇಶನವಿಲ್ಲದ ಕಾರಣ ಅನಿವಾರ್ಯವಾಗಿ ಸಂಕಷ್ಟದ ಬದುಕನ್ನ ನಡೆಸ್ತಿರೋದಾಗಿ ಗ್ರಾಮಸ್ಥರು ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಈ ಮಹಿಳೆ ಅಂಧ ಮಹಿಳೆ, ವಯಸ್ಸಾಗಿರೋ ಮುದುಕ, ಮನೆ ಪರಿಸ್ಥಿತಿ ಇದು. ಓಟ್ ಕೇಳಿ ಓಟ್ ತಗೊಂಡೋಗಿರೋ ಶಾಸಕರಿಗೆ ಮತ್ತೆ ಇವ್ರು ತೆರಿಗೆ ಹಣ ತಿಂತಾ ಇರೋ ತಹಸೀಲ್ದಾರು ಇವುಗಳಿಗೆ ಕಣ್ಣು ಕಾಣ್ತಾ ಇಲ್ವಾ? ಈ ಕುರಿತು ಮಾತನಾಡಿದ ಪ್ರೊಫೆಸರ್ ಹರಿರಾಮ್ ರವರು, ಇದು ಇಂದಿನ ಅಥವಾ ನಿನ್ನೆಯ ಸಮಸ್ಯೆಯಲ್ಲ. ಹಲವಾರು ವರ್ಷಗಳಿಂದ ಈ ಕುಟುಂಬಗಳು ಮೂಲಭೂತ ಸೌಲಭ್ಯಗಳಿಲ್ಲದೆ ಬದುಕನ್ನು ನಡೆಸುತ್ತಿವೆ. ದಲಿತ ಕುಟುಂಬಗಳಿಗೆ ನಿವೇಶನ ಹಾಗೂ ಶಾಶ್ವತ ಮನೆ ಕಲ್ಪಿಸುವುದು ಸರ್ಕಾರದ ಜವಾಬ್ದಾರಿ. ಸಂಬಂಧಪಟ್ಟಂತ ಅಧಿಕಾರಿಗಳು ಇನ್ನು ಸ್ಥಳೀಯ ಶಾಸಕರು ತಕ್ಷಣ ಈ ಸಮಸ್ಯೆಯತ್ತ ಗಮನ ಹರಿಸಿ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಸರ್ಕಾರ ನಾಚಿಕೆ ಇಲ್ಲದೆ ಈ ವರ್ಷ 42,000 ಕೋಟಿ ರೂಪಾಯಿಗಳು ಎಸ್ಸಿಪಿ ಟಿಎಸ್ಪಿ ಹಣ ದಲಿತರ ಉದ್ಧಾರಕ್ಕೆ ಅಂತ ಹೇಳ್ತಾರೆ. 42,000 ಕೋಟಿ ಅಂತೆ. ಇಲ್ಲ 5 ಲಕ್ಷ ಕೊಟ್ಟು ಮನೆ ಕಟ್ಟಿಸೋ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಸಮಾಜ ಕಲ್ಯಾಣ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೋಡಿ, ನಿಮ್ಮದೇ ಪಕ್ಷದ ಶಾಸಕರಿರ್ತಕ್ಕಂಥ ಪಾವಗಡದಲ್ಲಿ 2026ನೇ ಇಸ್ವಿಯಲ್ಲಿ ನಾವು 1920-30ನೇ ಇಸ್ವಿಯಲ್ಲಿ ಬದುಕ್ತಾ ಇದ್ವಲ್ಲ, ಹಾಗೆ ಬದುಕ್ತಾ ಇದ್ದಾರೆ. ಇನ್ನ ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಶಾಸಕರಿಗೆ, ತಾಲೂಕು ಆಡಳಿತಕ್ಕೆ ಮಾನ ಮರ್ಯಾದೆ ಇದ್ರೆ ಬಂದು ಕೂಡಲೇ ಸರಿಪಡಿಸಿ. ನೋಡಿ ಸರ್, ಮಂಗಳವಾಡ ಗ್ರಾಮ ಪಂಚಾಯಿತಿಯ ಮಧ್ಯ ಗ್ರಾಮದಲ್ಲಿ ನಾವು ಮಧ್ಯ ಗ್ರಾಮದಲ್ಲಿದ್ದೀವೋ ಅಥವಾ ಯಾವುದಾದ್ರೂ ಆಫ್ರಿಕಾ ದೇಶದಲ್ಲಿ ಇದೀವೋ ಅಂತೇಳಿ ನಮಗೆ ಅನುಮಾನ ಶುರು. ಯಾಕಂತಂದ್ರೆ ಈ ಗ್ರಾಮದಲ್ಲಿ ನೋಡಿ, ನೀವು ಚರಂಡಿ ಹೇಗಿದೆ ಅಂತ, ಇದು ಎಷ್ಟು ವರ್ಷಗಳಾಯ್ತೋ ಗೊತ್ತಿಲ್ಲ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ಇಲ್ಲೇ ಒಂದು ಸುಮಾರು 60-70 ಅಡಿ ಇರ್ತಕ್ಕಂಥ ಬಾವಿ ಇದೆ. ಆ ಬಾವಿಗೆ ಕವರಿಂಗ್ ಇಲ್ಲ. ಈ ಸಂದರ್ಭದಲ್ಲಿ ಬಿಪಿಎಸ್ ಜಿಲ್ಲಾಧ್ಯಕ್ಷ ಕೆಂಚರಾಯ, ತಾಲೂಕು ಅಧ್ಯಕ್ಷ HD ಈರಣ್ಣ, ಮುಖಂಡರಾದ ಹನುಮಂತರಾಯಪ್ಪ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರುಗಳು ಹಾಗೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ದಲಿತ ಕುಟುಂಬಗಳ ಕಣ್ಣೀರ ಬದುಕಿಗೆ ಶಾಶ್ವತ ಪರಿಹಾರ ದೊರಕಲಿ ಅನ್ನೋದು ನಮ್ಮ ಆಶಯ. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.